ಘಟ್ಟಗಳಲ್ಲಿ ಅನೇಕ ನದಿಗಳು ಉಗಮ ಆಗ್ತದೆ. ಆದರೆ ಹುಬ್ಬಳ್ಳಿಯ ಸಿಟಿಯ ಮಧ್ಯಭಾಗದಿಂದ ನದಿ ಉಗಮ ಆಗುತ್ತಂದ್ರೆ ಆಶ್ಚರ್ಯ ಆಗಲಿಕ್ಕೆ ಉಂಟು. ಈ ಉಣ್ಕಲ್ ಕೆರೆಯಲ್ಲಿ ಹುಟ್ಟತಕ್ಕಂಥ ನಮ್ಮ ಬೆಡ್ತಿ ನದಿ ಏನಿದೆ ಅಲ್ಲ, ಇದು ಹೋಗಿ ಮುಂದೆ ನಾವು ಹೇಳಿರೋ ಹಾಗೆ ಮಾಗೋಡ್ ಫಾಲ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸಖತ್ತಿದೆ ಪ್ಲೇಸ್ ನೋಡಿ, ಇಲ್ಲಿ ಮೇಲೆ ಬಂದ್ರೆ ಇಡೀ ಉಣ್ಕಲ್ ಲೇಕ್ ಕಾಣುತ್ತೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ನಗರ ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿದ್ದೇವೆ. ಹೌದು. ಇವತ್ತು ಸ್ನೇಹಿತರೆ, ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಹುಟ್ಟತಕ್ಕಂಥ ಒಂದು ಪ್ರಮುಖ ನದಿಯ ಉಗಮ ಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ನದಿ ಹುಟ್ಟುತ್ತಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಹೌದಲ್ವಾ? ಹೌದು ಸ್ನೇಹಿತರೆ, ಹಾಗೆ ನದಿಯ ಉಗಮ ಸ್ಥಾನ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಪಶ್ಚಿಮ ಘಟ್ಟಗಳು. ಹೌದು. ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ನದಿಗಳು ಉಗಮ ಆಗ್ತದೆ. ಆದರೆ ಹುಬ್ಬಳ್ಳಿಯ ಸಿಟಿಯ ಮಧ್ಯಭಾಗದಿಂದ ನದಿ ಉಗಮ ಆಗುತ್ತಂದ್ರೆ ಆಶ್ಚರ್ಯ ಆಗಲಿಕ್ಕೆ ಉಂಟು. ಹೌದು, ಇದು ಹುಬ್ಬಳ್ಳಿಯ ಪ್ರೈಮ್ ಲೊಕೇಶನ್ ಅಲ್ಲಿ ಈ ಸ್ಥಳ ಇದೆ. ಹೌದು, ಅದು ಯಾವ ಸ್ಥಳ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗಿರ್ಬೋದು. ಅದ್ಯಾವುದಂತಂದ್ರೆ ನಮ್ಮ ಹುಬ್ಬಳ್ಳಿಯ ಉಣಕಲ್ನಲ್ಲಿ ಇರ್ತಕ್ಕಂಥ ಉಣಕಲ್ ಕೆರೆ. ಹೌದು. ಉಣಕಲ್ ಕೆರೆ ಅಂದ ತಕ್ಷಣ ನಿಮಗೆ ನೆನಪಾಗ್ಬೋದು, ಉಣಕಲ್ ಕೆರೆಯಿಂದ ಯಾವ ನದಿ ಹುಟ್ಟುತ್ತೆ ಅಂತ. ಸ್ನೇಹಿತರೆ, ನೀವೆಲ್ಲರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜಲಪಾತಗಳನ್ನು ನೋಡಿರ್ತೀರಾ. ಅದೇ ರೀತಿಯಾಗಿ ಮಾಗೋಡು ಜಲಪಾತ ಅತ್ಯಂತ ಅದ್ಭುತವಾದಂತಹ ಜಲಪಾತ. ಆ ಜಲಪಾತ ನಿರ್ಮಿಸುವಂತಹ ನದಿ ಹುಟ್ಟೋದು ನಮ್ಮ ಹುಬ್ಬಳ್ಳಿಯ ಉಣಕಲ್ ಕೆರೆಯಿಂದ. ಹೌದು, ನಮ್ಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು. ನಮಗೂ ತುಂಬಾ ಆಶ್ಚರ್ಯ ಆಯ್ತು ಅಲ್ಲಿ ಹೋದಾಗ. ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಇದ್ರ ಬಗ್ಗೆ ಅಂದ್ರೆ ನದಿಯ ಬಗ್ಗೆ ತುಂಬಾ ಮಾಹಿತಿ ಇತ್ತು. ಅದನ್ನ ನೋಡಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಆ ಪ್ಲೇಸ್ ಅನ್ನು ನೋಡ್ಬೇಕಂತ ನಮಗೂ ಅನಿಸ್ತು. ಹೌದು, ಆ ಮಾಹಿತಿ ಫಲಕದಲ್ಲಿ ಅವರು ಹೇಳಿರೋ ಹಾಗೆ ಬೆಡ್ತಿ ನದಿ ಅಂತ. ಹೌದು, ಬೆಡ್ತಿ ನದಿ ಉಗಮ ಆಗೋದು ನಮ್ಮ ಉಣಕಲ್ ಕೆರೆಯಲ್ಲಿ. ಹಾಗಿದ್ರೆ ಬನ್ನಿ, ಈಗ ಬೆಡ್ತಿ ನದಿ ಯಾವ ಥರ ಉಗಮ ಆಗಿದೆ, ಉಣಕಲ್ ಕೆರೆ ಯಾವ ಥರ ಇದೆ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರುವ. ನೋಡಿ, ನೀವು ಕೂಡ ಉಣಕಲ್ ಕೆರೆಗೆ ಬರ್ತೀರಾ ಅಂತಂದರೆ ಹುಬ್ಬಳ್ಳಿಯ ಉಣಕಲ್ಲಲ್ಲಿ ಈ ಉಣಕಲ್ ಕೆರೆ ಸಿಗುತ್ತೆ. ಇದು ಹಳೆಯ ಪುನಾ ಬೆಂಗಳೂರು ರಸ್ತೆ. ಪುನಾ ಬೆಂಗಳೂರು ರಸ್ತೆ ಎದುರುಗಡೆ ನಿಮಗೆ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ, ಉಣಕಲ್ ಕೆರೆ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಒಳಗಡೆ ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಒಳಗಡೆ ಎಂಟ್ರಿ ಫೀಸ್ ಕೂಡ ಇದೆ. ಎಂಟ್ರಿ ಫೀಸಲ್ಲಿ ನಿಮಗೆ ವಯಸ್ಕರಿಗೆ ಅಂದರೆ 20 ರೂಪಾಯಿ ಚಾರ್ಜಸ್ ಇದೆ, ಎಂಟ್ರಿ ಚಾರ್ಜಸ್. ಅದೇ ರೀತಿಯಾಗಿ ಮಕ್ಕಳಿಗೆ 10 ರೂಪಾಯಿ, ಮತ್ತು ನೀವೇನಾದರೂ ವೆಹಿಕಲ್ ಪಾರ್ಕ್ ಮಾಡ್ತೀರಾ ಅಂತಂದರೆ ಬೈಕ್ಗಳಿಗೆ 10 ರೂಪಾಯಿ ಮತ್ತು 4 ವೀಲರ್ಗಳಿಗೆ 20 ರೂಪಾಯಿ ಚಾರ್ಜಸ್ ಇದೆ. ನೋಡಿ, ತುಂಬ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಎಷ್ಟು ಮೇಡಮ್? ಇಬ್ರು. ಬೋಟಿಂಗ್ ಇದೆಯಾ? ಎಷ್ಟು ಚಾರ್ಜ್ ಅದು? 100. ಅಲ್ಲೇನಾ? ನೋಡಿ, ಟಿಕೆಟ್ ತೊಗೊಂಡು ನಾವು ಒಳಗಡೆ ಬಂದ್ವಿ. ಒಳಗಡೆ ತುಂಬ ಚೆನ್ನಾಗಿ ಉದ್ಯಾನವನವನ್ನು ಮೇಂಟೈನ್ ಮಾಡಿದ್ದಾರೆ, ನಮಗೆ ನೋಡ್ತಿರೋ ಹಾಗೆ ಕಾಣ್ತಿದೆ. ಹಾಗೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ನೀವೇನಾದರೂ ಟಿಕೆಟ್ ತೊಗೋತೀರಾ ಅಂದರೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಹೊರಗಡೆ ಎಂಟ್ರೆನ್ಸಿಗೆ ಮಾತ್ರ ಟಿಕೆಟ್ ತಗೊಳ್ಳೋದು, ವಾಟರ್ ಸ್ಪೋರ್ಟ್ಸ್ಗೆ ಒಳಗಡೆಯಿಂದ. ಇದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಬಂದಾಗಿಂದ ಇದು ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಕೆರೆ. ಮೇಡಮ್, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಏನೇನಿದೆ? ಈ ಬೋರ್ಡಲ್ಲಿರೋದು ಎಲ್ಲ ಮಾಡಿಸ್ತೀರಿ ಆ್ಯಕ್ಟಿವಿಟಿ? ಹಾಂ, ಅದಕ್ಕೆ ವಾಟರ್ ಬೋಟ್ಗೆ ಒಬ್ಬರಿಗೆ 100 ರೂಪಾಯಿ, ಮಕ್ಕಳಿಗೆ 50 ರೂಪಾಯಿ. ಪಡಲ್ ಬೋಟು ಒಂದು 20 ನಿಮಿಷ ಒಬ್ಬರ ವ್ಯಕ್ತಿಗೆ ಕೊಡ್ತಾರೆ, 100 ರುಪೀಸು. ಮತ್ತು ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಲ್ಲ? ಎಷ್ಟು ದಿವಸ ಆಯ್ತು ರೀ? 1 ಮಂತ್ ಆಯ್ತಲ್ರಿ? ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಮುಂಚೆ ಇತ್ತು ಬೋಟಿಂಗ್ ಎಲ್ಲ ಇಲ್ಲಿತ್ತು, ಬಂದಾಗಿತ್ತು ಅದು ಮಧ್ಯದಲ್ಲಿ. ಮತ್ತೆ ಈಗ ತಿರ್ಗಾ ವಾಪಸ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೋಡಿ, ಅಲ್ಲಿ ರಿಫ್ರೆಶ್ಮೆಂಟಿಗೆ ಕೂಡ ಒಳಗಡೆ ರಿಫ್ರೆಶ್ಮೆಂಟ್ ಕ್ಯಾಂಟೀನ್ ಇದೆ, ಸಾರ್ವಜನಿಕ ಶೌಚಾಲಯ ಕೂಡ ಇದೆ. ಮೇಂಟೆನೆನ್ಸ್ ತುಂಬ ಒಳ್ಳೆಯದು ಮಾಡಿದ್ದಾರೆ ಇಲ್ಲಿ. ಬನ್ನಿ ಒಳಗೆ ಹೋಗು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಉಣಕಲ್ ಕೆರೆಗೆ ಏನು ಜನ ಬರ್ತಾರಲ್ಲ, ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಈಗ ಜನ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಉದ್ಯಾನವನವನ್ನು ಸುತ್ತಲಿಕ್ಕೆ ಈವ್ನಿಂಗ್ ಟೈಮು ಮತ್ತು ಅರ್ಲಿ ಮಾರ್ನಿಂಗ್ ಜನ ತುಂಬ ಬರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಏನು ಸೂರ್ಯಾಸ್ತ ಕಾಣುತ್ತಲ್ಲ, ಅದು ತುಂಬ ಸುಂದರವಾಗಿ ಕಾಣುತ್ತೆ. ನಾವು ಹೇಗೆ ಪಶ್ಚಿಮದಲ್ಲಿ ಸೂರ್ಯನನ್ನು ಸಮುದ್ರದಲ್ಲಿ ಮುಳುಗೋ ಹಾಗೆ ಕಾಣುತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೆರೆಯ ಒಳಗಡೆ
ಮುಳುವಾಗೆ ಕಾಣುತ್ತೆ ನೋಡಿ. ಇದೇ ಎಂಟ್ರೆನ್ಸಿಂದ ಸ್ಟ್ರೇಟ್ ಬಂದ ತಕ್ಷಣ ನೇರವಾಗಿ ಇಲ್ಲಿ ಒಂದು ಗೇಟ್ ಕಾಣುತ್ತೆ. ಈ ಗೇಟ್ ಒಳಗಡೆ ಹೋದರೆ ನೀವು ದೋಣಿ ವಿಹಾರ ಮಾಡಲಿಕ್ಕೆ ಹೋಗ್ಬೋದು. ನೋಡಿ ಅಲ್ಲಿ ಒಂದು ಮೋಟರ್ ಬೋಟ್ ಸ್ಟಾರ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ನೋಡಿ ಉಣ್ಕಲ್ ಕೆರೆಯ ಸುಂದರವಾದ ಸೂರ್ಯಾಸ್ತ. ಹೌದು, ಈಗ ಸೂರ್ಯಾಸ್ತ ಆಗ್ತಾ ಇದೆ. ಮೋಡದ ಮಧ್ಯದಲ್ಲಿ ಸೂರ್ಯ ಇದ್ದಾನೆ. ಚೆನ್ನಾಗಿದೆ ಅಲ್ಲ ಕೆರೆ? ಹೌದು, ಎಷ್ಟು ಫ್ಯಾಮಿಲಿ ಟೈಮನ್ನು ಒಳ್ಳೆ ಸ್ಪೆಂಡ್ ಮಾಡ್ಬೋದು ನೋಡಿ. ಎಲ್ಲರೂ ಕೂತು ಇಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಆಟ ಆಡೋಕ್ಕೂ ಪ್ಲೇಸ್ ಇದೆ ಇಲ್ಲಿ ನೋಡಿ. ಹೌದು, ಒಂಥರ ಪಿಕ್ನಿಕ್ ಮಾಡ್ಬೋದು ಇಲ್ಲಿ ಅಲ್ವಾ? ಅಲ್ಲಿ ದೂರದಲ್ಲಿ ಒಂದು ಸ್ಟ್ಯಾಚು ಕಾಣ್ತಿದೆಯಲ್ಲ, ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಇದೆ ಅಲ್ಲಿ. ನೋಡಿ ಇದು ಮೋಟರ್ ಬೋಟು, ಇದು ಪ್ಯಾಡಲ್ ಬೋಟು. ಸೊ ಪ್ಯಾಡಲ್ ಬೋಟ್ ಏನಾದರೂ ನೀವು ಹೋಗ್ತೀರಾ ಅಂತಂದರೆ ಒಬ್ಬರಿಗೆ ಒಂದು 20 ನಿಮಿಷ ಸಮಯಾವಕಾಶ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಇಲ್ಲೆಲ್ಲ ಪ್ಯಾಡಲ್ ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಮೋಟ್ರ್ ಬೋಟ್ ಮಾಡಿದರೆ ಅವರು ಒಂದು ಸುತ್ತು ಹಾಕಿ ಕರ್ಕೊಂಡು ಬರ್ತಾರೆ. ನೋಡಿ ಮೇಲೆ ಸೂರ್ಯಾಸ್ತ ನೋಡಲಿಕ್ಕೆ ಒಂದು ಗ್ಯಾಲರಿ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ಮೇಲೆ ಹೋಗಿ ನೋಡುವ. ಸಖತ್ತಿದೆ ಅಲ್ಲ? ಅಲ್ಲಿ ನೋಡಿದರೆ ಹೋಟೆಲ್ ನವೀನ್ ಕಾಣುತ್ತೆ ನಮಗೆ. ಹೌದು, ನಮ್ಮ ಮೇರು ನಟ ಶಂಕರ್ ನಾಗರ್ ಅವರ ಫೇವರೇಟ್ ಹೋಟೆಲ್ ಇದು. ಅವರು ಹುಬ್ಬಳ್ಳಿಗೆ ಬಂದಾಗೆಲ್ಲ ಇಲ್ಲೇ ನವೀನ್ ಹೋಟೆಲಲ್ಲೇ ಇಳ್ಕೊಳ್ತಿದ್ರಂತೆ. ನೋಡಿ ಸೂರ್ಯ ಹೇಗೆ ಕಾಣ್ತಿದ್ದಾನೆ ಅಂತ. ಚೆನ್ನಾಗಿದೆ. ಈವ್ನಿಂಗ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಈ ಹುಬ್ಬಳ್ಳಿಯಲ್ಲಿ ಒಂದು ನದಿ ಹುಟ್ಟುತ್ತೆ ಅಂದರೆ ಅದು ಆಶ್ಚರ್ಯನೇ ಹೌದು. ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ನೋಡಿ ಇಲ್ಲೆಲ್ಲರೂ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿತಾರೆ ಇನ್ಸ್ಟಾಗ್ರಾಮಿಗೆ ಹಾಕಲಿಕ್ಕೆ. ಸೊ ಹಂಗೊಂದು ಸ್ಪಾಟ್ ಮಾಡಿದ್ದಾರೆ. ಇದನ್ನು ಸ್ಪಾನ್ಸರ್ ಮಾಡಿದವರು ಇಂಡಿಯಾ ಟೂರಿಸಮ್ ಅಂತ. ಸ್ನೇಹಿತರೆ, ಎಷ್ಟೊಂದು ವಿಶಾಲವಾದ ಕೆರೆ ನಮ್ಮ ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿ, ಅಂದರೆ ನಗರದ ಮಧ್ಯಭಾಗದಲ್ಲಿರೋದು ನಮಗೆ ತುಂಬ ಹೆಮ್ಮೆನೆ. ಯಾಕಂದರೆ ಕೆಲವೊಂದು ಕೆರೆಗಳು ಅರ್ಬನ್ ಡೆವಲಪ್ಮೆಂಟ್ ಇಂದಾಗಿ ನಶಿಸಿ ಹೋಗ್ತಾ ಇದೆ. ಅಂಥದ್ರಲ್ಲಿ ಈ ಕೆರೆ ಸಾವಿರಾರು ವರ್ಷಗಳಿಂದ ಇಲ್ಲಿದೆ ಅಂದರೆ ಅದು ನಮಗೆ ಒಂದು ಹೆಮ್ಮೆನೆ. ಹಾಗೆ ಇದು ಇನ್ನೂ ಸಾವಿರಾರು ವರ್ಷಗಳ ಕಾಲ ಇರಲಿ. ಈ ಕೆರೆ ಬಗ್ಗೆ ಹೇಳಬೇಕಂದ್ರೆ 200 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಈ ಕೆರೆ ಹರಡಿಕೊಂಡಿದೆ. ಹಾಗೆಯೇ ಇದು ಒಂದು ಆಧ್ಯಾತ್ಮಿಕ ತಾಣವೂ ಹೌದು. ಇಲ್ಲಿ ಚನ್ನಬಸವೇಶ್ವರರ ಒಂದು ದೇವಸ್ಥಾನವೂ ಇದೆ. ಹಾಗೆ ಇದು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವ ಜಾಗನೂ ಹೌದು. ಹಾಗೆಯೇ ಒಂದು ವಿಶಿಷ್ಟವಾದ ನದಿಯ ಮೂಲನೂ ಹೌದು. ಭಗೀರಥ ಮಹರ್ಷಿಯ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈ ಉಣ್ಕಲ್ ಕೆರೆಯಲ್ಲಿ ಹುಟ್ಟತಕ್ಕಂಥ ನಮ್ಮ ಬೆಡ್ತಿ ನದಿ ಏನಿದೆ ಅಲ್ಲ, ಇದು ಹೋಗಿ ಮುಂದೆ ನಾವು ಹೇಳಿರೋ ಹಾಗೆ ಮಾಗೋಡ್ ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಈ ನದಿ ಮುಂದೆ ಹರಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಂಗವಳ್ಳಿ ನದಿಗೆ ಸೇರುತ್ತೆ. ಅದೇ ರೀತಿಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಮುಖವಾಗಿ 2 ನದಿಗಳ ಉಗಮ ಸ್ಥಾನ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಒಂದು ನದಿಯ ಉಗಮ ಸ್ಥಾನವನ್ನು ನಮ್ಮ ವಿಡಿಯೋದಲ್ಲಿ ಮಾಡಿದ್ದೇವೆ. ಅದು ಯಾವುದು ಅಂತಂತಂದರೆ ನಮ್ಮ ಶಾಲ್ಮಲಾ ನದಿ ಉಗಮ ಸ್ಥಾನ. ಧಾರವಾಡದಿಂದ ಸುಮಾರು ಒಂದು 5 ಕಿಲೋಮೀಟರ್ ಕಲಘಟಗಿ ರಸ್ತೆಯಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ಅದು ಸುಂದರವಾದಂತಹ ದೇವಸ್ಥಾನ. ಅಲ್ಲಿ ಹುಟ್ಟತಕ್ಕಂಥ ನದಿ ಶಾಲ್ಮಲಾ ನದಿ. ಆ ಶಾಲ್ಮಲಾ ನದಿ ಗುಪ್ತಗಾಮಿನಿಯಾಗಿ ಹರಿದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ. ಗಂಗವಳ್ಳಿ ನದಿಯಾಗಿ ಅಲ್ಲಿ ಕರೀತಾರೆ. ಹಾಗೆ ಸ್ನೇಹಿತರೆ, ಈ ಉಣ್ಕಲ್ ಕೆರೆಯಲ್ಲಿ ಹುಟ್ಟತಕ್ಕಂಥ ಬೆಡ್ತಿ ನದಿ ಏನಿದೆಯಲ್ಲ, ಇದು ಮುಂದೆ ಹರಿದು ಕಲಘಟಗಿ ಹತ್ತಿರ ಶಾಲ್ಮಲಾ ನದಿಯನ್ನು ಸೇರಿ ಅದು ಮುಂದೆ ಗಂಗವಳ್ಳಿ ನದಿಯ ಜೊತೆ ಒಟ್ಟಾಗಿ ಗಂಗವಳ್ಳಿ ನದಿ ಅಂತ ಕರೆಸ್ಕೊಂಡು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ತುಂಬ ಅದ್ಭುತವಾದಂಥ ನದಿ. ಈ ನದಿ ಹುಬ್ಬಳ್ಳಿಯಲ್ಲಿ ಹುಟ್ಟಿದರೂ ಕೂಡ ಹೆಚ್ಚಾನೆಚ್ಚು ನೀರಾವರಿ ಪ್ರದೇಶವನ್ನು ಹರಡಿಕೊಂಡಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಅದೇ ರೀತಿಯಾಗಿ ಈ ಉಣ್ಕಲ್ ಕೆರೆ ಏನಿದೆಯಲ್ಲ, ಆಗಲೇ ಹೇಳಿರೋ ಹಾಗೆ ಇತಿಹಾಸ 1000 ವರ್ಷಗಳಷ್ಟು ಇತಿಹಾಸ ಹೊಂದಿದ್ರು. ಈ ನದಿಯ ಮುಂಚೆ ಅಂದರೆ ಮುಂಚೆ ರಾಜರ ಕಾಲದಲ್ಲಿ ಈ ಕೆರೆಯ ನೀರನ್ನು ಕುಡಿಯುವ ನೀರಿಗಾಗಿ ಬಳಸ್ತಾ ಇದ್ರಂತೆ.
ಆದರೆ ಈಗ ಕುಡಿಯೋ ನೀರಿಗಾಗಿ ಉಣ್ಕಲ್ ಕೆರೆಯ ನೀರನ್ನು ಬಳಸ್ತಾ ಇಲ್ಲ. ಮಲಪ್ರಭಾ ನದಿಯ ಕಾಲುವೆಯನ್ನು ಧಾರವಾಡಕ್ಕೆ ತೊಗೊಂಡು ಬಂದು ಆ ನೀರನ್ನು ಕುಡಿಯೋ ನೀರಿಗಾಗಿ ಬಳಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಉಣ್ಕಲ್ ಕೆರೆಯಲ್ಲಿ ನೀವು ನೋಡ್ಬೋದು ಆ ಕಡೆ ಬದಿಗೆ ಇದು ನದಿಯ ಉಗಮ ಆಗಿ ಹರಿತದೆ. ಮಳೆಗಾಲದಲ್ಲಿ ಇಲ್ಲಿ ನೋಡಿದರೆ ಈ ಕೆರೆ ತುಂಬಿ ಹೋಗಿರುತ್ತೆ. ಇದೇನೋ ಹಳೆಯ ಪುನಾ ಬೆಂಗಳೂರು ರಸ್ತೆ ಇದೆಯಲ್ಲ ಸ್ನೇಹಿತರೆ, ಆ ರಸ್ತೆಯವರೆಗೂ ನೀರು ಬಂದಿರುತ್ತೆ. ಕೆಲವೊಂದು ಸತಿ ನಾವು ನೋಡಿರೋ ಹಾಗೆ ಉಣ್ಕಲ್ ಕೆರೆ ಕೋಡಿ ಹರಿದು ರಸ್ತೆ ಮೇಲೆ ನೀರು ಬಂದದ್ದು ಇದೆ. ಇದು ಹೂ ನೋಡಿ ಎಷ್ಟು ಚಂದ ಇದೆ ಅಲ್ಲ. ಹೌದು, ಇದು ಕೆರೆಯಲ್ಲಿ ಬೆಳೀತಕ್ಕಂಥ ಸಸಿಗಳು ಇವೆಲ್ಲ. ತಾವರೆ ಹಾಗೇನೆ ಕಾಣುತ್ತೆ ನೋಡಿ, ಎಷ್ಟೊಂದು ಸುಂದರವಾದ ಹೂವಲ್ಲ ಇದು. ಉಣ್ಕಲ್ ಕೆರೆ ಪಾರ್ಕಿದು ಟೈಮಿಂಗ್ ಬಂದ್ಬಿಟ್ಟು ಮುಂಜಾನೆ 9:30ರಿಂದ ರಾತ್ರಿ 7 ಗಂಟೆವರೆಗೆ. ನೋಡಿ ಇಲ್ಲಿ ಟಿಕೆಟು ಇದೆ. ಹೌದು, ಸೊ ಬೆಳಿಗ್ಗೆ 9:00 ಸ್ಟಾರ್ಟ್ ಆದರೆ ಸಾಯಂಕಾಲ 7 ಗಂಟೆವರೆಗೂ ಇಲ್ಲಿ ವಿಹಾರ ಮಾಡ್ಬೋದು. ಸಖತ್ತಿದೆ ಪ್ಲೇಸ್ ನೋಡಿ. ಇಲ್ಲಿ ಮೇಲೆ ಬಂದರೆ ಇಡೀ ಉಣ್ಕಲ್ ಲೇಕ್ ಕಾಣುತ್ತೆ, ತುಂಬ ಸುಂದರವಾಗಿ ಕಾಣುತ್ತೆ. ಈ ಉಣ್ಕಲ್ ಕೆರೆ ಒಂದು ಧಾರ್ಮಿಕ ಕ್ಷೇತ್ರವೂ ಹೌದು. ಯಾಕಂದರೆ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆದಾಗ ಶರಣರು ಅಲ್ಲಿಂದ ಉಳುವಿಗೆ ಹೋಗ್ತಾ ಇರುವಾಗ ಇಲ್ಲಿ ಚನ್ನಬಸವೇಶ್ವರರು ಸ್ವಲ್ಪ ಹೊತ್ತು ಬಂದು ತಂಗಿದರು. ಆ ದಾರಿಯ ಮಧ್ಯದಲ್ಲಿ ಇಲ್ಲಿ ಬಂದು ತಂಗಿದ್ರು ಅಂತ ಒಂದು ಇತಿಹಾಸವೂ ಇದೆ. ಅದಕ್ಕಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಚನ್ನಬಸವೇಶ್ವರರ ದೇವಸ್ಥಾನವೂ ಇಲ್ಲಿ ನಾವು ನೋಡ್ಬೋದು. ಇದೇ ನೋಡಿ, ವಾಕಿಂಗ್ ಪಾತ್ ಮಾಡಿದ್ದಾರೆ ಇಲ್ಲಿ ಒಳಗಡೆಯಿಂದ ಕೆರೆಯ ಸುತ್ತ. ಅಂದರೆ ಬೌಂಡ್ರಿ ಪೂರನೂ ಒಂದು ಸುತ್ತು ಬರ್ಬೋದು ಅಲ್ವಾ? ಹೌದು, ಪೂರ್ತಿ ಕೆರೆ. ಅಂದರೆ ಅಲ್ಲಿ ಮುಂದೆ ಅಲ್ಲಿ ಸ್ವಲ್ಪ ಏನು ಕೋಡಿ ಹರಿಯುತ್ತಲ್ಲ, ಅಲ್ಲಿಗೆ ಇಲ್ಲ, ಅಲ್ಲಿ ವಾಕಿಂಗ್ ಅಲ್ಲಿ ಕ್ಲೋಸ್. ಸೊ ಇಲ್ಲಿ ಒಂದು ಅರ್ಧ ಸುತ್ತು ಹೀಗೆ, ಮತ್ತೆ ಇನ್ನು ಅರ್ಧ ಸುತ್ತು ಆ ಕಡೆಗೆ. ಹೌದು, ಅಲ್ಲಿ ಒಂದು ಹೋಟ್ಲ್ ಇದೆ ಅಲ್ಲ, ಆದರೆ ಆ ಕಡೆಯಿಂದ ಹಾಗೆ ಬರ್ಬೋದು. ಈವ್ನಿಂಗ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೆರೆ ಅಂತೂ, ತುಂಬ ಚೆಂದ ಕಾಣುತ್ತೆ. ಹಾಗೆ ಸ್ನೇಹಿತರೆ, ಈ ಉಣ್ಕಲ್ ಕೆರೆಯಲ್ಲಿ ಮಾಡಿರ್ತಕ್ಕಂಥ ಚನ್ನಬಸವೇಶ್ವರ ದೇವಸ್ಥಾನ ಕೂಡ ತುಂಬ ಹಳೆಯ ದೇವಸ್ಥಾನ, ತುಂಬ ಸುಂದರವಾಗಿದೆ. ಬನ್ನಿ ಅಲ್ಲಿಗೆ ಹೋಗುವ. ಸೊ ಉಣ್ಕಲ್ ಕೆರೆಗೆ ಹೆಸರಿಟ್ಟಿದ್ದಾರ ಅಂತ ಚನ್ನಬಸವ ಸಾಗರ ಅಂತ. ಇದೇ ನೋಡಿ ಚನ್ನಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಏನು ಇತಿಹಾಸ ಇದೆ ರೀ? ಇದು ಸುಮಾರು 12ನೇ ಶತಮಾನ ದೇವಸ್ಥಾನ ರೀ. 12ನೇ ಶತಮಾನದ ಚನ್ನಬಸವನವರು ಕಲ್ಯಾಣ ಕ್ರಾಂತಿ ಆಗಿ ಉಳಿಗೆ ಹೋಗುವಾಗ ಇಲ್ಲಿ ಒಂದು ದಿವಸ ಉತ್ಸವ ಮಾಡ್ಯಾರ. ಉತ್ಸವ ಮಾಡಿಂದ ಈ ಶಿವ ನಂದಿ ಅವ್ರು ಸ್ಥಾಪನೆ ಮಾಡಿದ್ರಿ. ಉದ್ಭವ ಮೂರ್ತಿಗಳು ಎರಡು ಉದ್ಭವ ಮೂರ್ತಿ. ಆಮೇಲೆ ಈ ಕಾಶಿಲಿಂದ ತಮ್ಮಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿವ್ರಿ. ಇದು ಬ್ರಿಟಿಷರು ಕಟ್ಟಿದ್ದು 1846 ಗುಡಿ. ದೇವಸ್ಥಾನ ಕಟ್ಟಿದ್ದು ಬ್ರಿಟಿಷರ 1846 ಇಲ್ಲಿ ಮೇಲೆ ಇಸ್ವಿ ಹಾಕಿದ್ದಾರೆ. ಇಸ್ವಿ ಇಲ್ಲಿದೆ ನೋಡ್ರಿ. ಹಾಗೆ ಸ್ನೇಹಿತರೆ, ಈ ಉಣ್ಕಲ್ ಕೆರೆ ನೋಡ್ತಾ ಇದ್ದೀರಲ್ಲ, ಇಲ್ಲಿಯೂ ಕೂಡ ನೀವು ಬೋಟಿಂಗ್ ಮಾಡ್ಬೋದು. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಕೂಡ ಇನ್ನೊಂದು ಕೆರೆ ಇದೆ, ಅದು ಕೂಡ ತುಂಬ ವಿಸ್ತೀರ್ಣವಾದಂಥ ಕೆರೆ. ಅದು ಯಾವುದಂದರೆ ತೋಳನಕೆರೆ. ತೋಳನಕೆರೆದು ವಿಡಿಯೋ ಕೂಡ ನಾವು ಮಾಡಿದ್ದೇವೆ ಸ್ನೇಹಿತರೆ, ನಮ್ಮ ಚಾನಲಲ್ಲಿದೆ. ತೋಳನಕೆರೆದು ವಿಡಿಯೋ ಕೂಡ ನೋಡಿ. ಅದೇ ರೀತಿಯಾಗಿ ನೀವು ಹುಬ್ಬಳ್ಳಿಗೆ ಏನಾದರೂ ವಿಸಿಟ್ ಮಾಡಿದರೆ ಹುಬ್ಬಳ್ಳಿಯಲ್ಲಿ ತುಂಬ ನೋಡ್ತಕ್ಕಂಥ ಸ್ಥಳಗಳಿದೆ. ಹುಬ್ಬಳ್ಳಿಯ ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬ ಇತಿಹಾಸ ಇರತಕ್ಕಂಥ ದೇವಸ್ಥಾನ, ಜಕಣಾಚಾರ್ಯವರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಕರೀತಾರೆ. ಅದೇ ರೀತಿಯಾಗಿ ಉಣ್ಕಲ್ ಕೆರೆ ಆಗ್ಬೋದು, ತೋಳನ್ ಕೆರೆ ಆಗ್ಬೋದು. ಹಾಗೆ ಪ್ರಸಿದ್ಧವಾದಂತಹ ಸಿದ್ಧಾರೂಢರ ಮಠ ಇದೆ. ಸಿದ್ಧಾರೂಢರ ಮಠಕ್ಕೆ ಹೋಗಿ ಬರ್ಬೋದು. ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ಇಲ್ಲಿ ಹುಬ್ಬಳ್ಳಿಯಲ್ಲಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಡ್ತಿ ನದಿಯ ಉಗಮ ಸ್ಥಾನವನ್ನು ಹುಬ್ಬಳ್ಳಿಯ ಉಣ್ಕಲ್ ಕೆರೆಯಲ್ಲಿ ಬೆಡ್ತಿ ನದಿ ಹುಟ್ಟೋದು ನಮಗೂ ಕೂಡ ಹೆಮ್ಮೆಯೇ. ಹೌದು, ಇಷ್ಟೊಂದು ವಿಸ್ತೀರ್ಣವಾದಂತಹ ಉಣ್ಕಲ್ ಕೆರೆಯನ್ನು ಕಾಪಾಡ್ಕೊಂಡು ಹೋಗೋದು ನಿಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಕೂಡ. ಸೊ ಅದೇ ರೀತಿಯಾಗಿ ಇಂಥ ಸುಂದರವಾದ ಕೆರೆಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.